ಬೀಟ್ರೂಟ್ ಒಂದು ಆರೋಗ್ಯಕರವಾದ ಒಂದು ತರಕಾರಿ. ಇದು ಕೂಡ ರಕ್ತಹೀನತೆ ಇರುವವರಿಗೆ ಒಳ್ಳೆಯ ಉತ್ತಮವಾದ ಒಂದು ಆಹಾರ. ಇದನ್ನು ಜ್ಯೂಸ್ ರೀತಿಯಲ್ಲಿ ಕುಡಿಬೋದು, ಪಲ್ಯ ಮಾಡಿ ತಿನ್ಬೋದು, ಆಮೇಲೆ ಮಿಕ್ಸಡ್ ಪಲ್ಯ ಮಾಡಿ ತಿನ್ಬೋದು, ಹಸಿ ತಿನ್ನುವವರು ಕೂಡ ಇದ್ದಾರೆ. ಹಾಗೆ ನಾವು ಆವಾಗವಾಗ ಬೀಟ್ರೂಟ್ ಪಲ್ಯ ಮಾಡ್ತಾನೇ ಇರ್ತೀವಿ. ನೋಡಿ, ಒಂದು 10 ನಿಮಿಷಕ್ಕೆ ನಮಗೆ ಆದಷ್ಟು ಬೇಗನೆ ಆಗುವಂತಹ ಒಂದು ಪಲ್ಯ. ಇವತ್ತು ನಾವು ಬೀಟ್ರೂಟನ್ನು ತುರಿದು ಪಲ್ಯ ಮಾಡಿದ್ದು. ಸಾಮಾನ್ಯವಾಗಿ ನಾನು ಕಟ್ ಮಾಡಿ ಪಲ್ಯ ಮಾಡೋದು, ನನಗೆ ಆ ಪಲ್ಯ ಇಷ್ಟ. ಅಂದರೆ ನಮ್ಮ ಮನೇಲಿ ನೆಂಟರೆಲ್ಲ ಇದ್ದಾರಲ್ವ, ಅವರಿಗೆಲ್ಲ ತುರಿದು ಪಲ್ಯ ಮಾಡೋದು ಇಷ್ಟ ಅಂತೆ. ಹಾಗಾಗಿ ತುರಿದು ಪಲ್ಯ ಮಾಡಿದ್ದು. ಬೇಗನೆ ಆಗುತ್ತೆ, ಬೇಗನೆ ಬೇಯುತ್ತೆ. ತುರಿದು ಪಲ್ಯ ಮಾಡುವಾಗ ನಾವು ನೀರೆಲ್ಲ ಜಾಸ್ತಿ ಹಾಕುವಾಗಿಲ್ಲ ಇದಕ್ಕೆ. ಅದರಲ್ಲಿ ಏನು ನೀರು ಬಿಟ್ಕೊಳ್ಳುತ್ತೆ ಅದರಲ್ಲೇ ಪಲ್ಯ ರೆಡಿಯಾಗುತ್ತೆ. ಕೊನೆಯಲ್ಲಿ ನಾವು ಸ್ವಲ್ಪ ತೆಂಗಿನಕಾಯಿ ತುರಿದು 1-2 ಬೆಳ್ಳುಳ್ಳಿ ಗುದ್ದಿ ಇದಕ್ಕೆ ಹಾಕಬೇಕು. ನಮಗೆಲ್ಲದಕ್ಕೂ ತೆಂಗಿನಕಾಯಿ ಅಥವಾ ತೆಂಗಿನ ತುರಿ ಮುಖ್ಯವಾಗಿ ಬೇಕಾಗಿರುತ್ತೆ. ಅಂದರೆ ಪಲ್ಯಕ್ಕೆಲ್ಲ ನಾವು ಸ್ವಲ್ಪನೇ ಹಾಕ್ತೀವಿ. ನಾವು ಇಲ್ಲೇ ಕೂತು ನೋಡಿ ಈ ಥರ ತೆಂಗಿನ ತುರಿಯನ್ನು ತುರಿ ಮಣೆ ಇರುತ್ತಲ್ವ, ಅದರಲ್ಲಿ ತುರಿಯೋದು. ನಮಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಆಮೇಲೆ ಪಲ್ಯ, ಸಾಂಬಾರು, ಯಾವುದೇ ಅಡುಗೆಗಳಲ್ಲಿ ನಾವು ತೆಂಗಿನಕಾಯಿ ಬಹಳಷ್ಟು ಬಳಸ್ತೀವಿ ನಾವು. ಪಲ್ಯಕ್ಕೆ ಒಂದು ದೊಡ್ಡ ಅರ್ಧ ಕಿಲೋ ಬೀಟ್ರೂಟಿಗೆ 1 ಕಪ್ ನಾವು ಸಣ್ಣ ಕಪ್ಪಲ್ಲಿ ತೆಂಗಿನ ತುರಿ ಹಾಕ್ತೀವಿ. ಅದು ಕೊನೆಯಲ್ಲೇ ಹಾಕೋದು. ಒಂದು 3-4 ಬೆಳ್ಳುಳ್ಳಿ ಎಸಳು ಗುದ್ದಿಬಿಟ್ಟು ಹಾಗೆ ನಾವು ಪಲ್ಯ ಮಾಡ್ತಾ ಇರ್ತೀವಿ. ಎಲ್ಲರೂ ಮನೆಯಲ್ಲಿ ಆವಾಗವಾಗ ಬೀಟ್ರೂಟ್ ಪಲ್ಯ ಮಾಡಿ. ಇದು ಕೂಡ ಒಂದು ಒಳ್ಳೆಯ ಒಂದು ಆಹಾರ. ಆಮೇಲೆ ABC ಜ್ಯೂಸಲ್ಲಿ ತುಂಬ ಜನ ಬೀಟ್ರೂಟನ್ನು ಬಳಸ್ತಾರೆ. A ಆ್ಯಪಲ್, B ಬೀಟ್ರೂಟ್, C ಕ್ಯಾರೆಟ್. ಅದರಲ್ಲಿ ಬೀಟ್ರೂಟ್ ಕೂಡ ಮುಖ್ಯ ಸ್ಥಾನ ಇರುತ್ತೆ. ಯಾಕಂದರೆ ನಮ್ಮ ವೆಯ್ಟ್ ಲಾಸ್ ಆಗಲಿಕ್ಕೆ, ಆಮೇಲೆ ನಮ್ಮ ರಕ್ತದ ಮಟ್ಟ ಹೆಚ್ಚಿಸಲಿಕ್ಕೆ, ಹೀಗೆಲ್ಲ ನಾನಾ ರೀತಿಯಲ್ಲಿ ಬೀಟ್ರೂಟನ್ನು ಬಳಕೆ ಮಾಡ್ತೀವಿ ನಾವು. ಒಂದು ಉತ್ತಮವಾದ ಆಹಾರ ಅಂತ ಹೇಳಬೇಕು. ಎಲ್ಲರೂ ಇದನ್ನು ಮನೆಯಲ್ಲಿ ಮಾಡಿ ನೋಡಿ. ಬರೀ ಬಿಸಿ ಬಿಸಿ ಅನ್ನ, ಒಂದು ಪಲ್ಯ ಇದ್ದರೆ ಮಧ್ಯಾಹ್ನದ ಒಂದು ಊಟವನ್ನು ನಾವು ಅಲ್ಲಿ ಮುಗಿಸ್ಬೋದು. ಹಾಗಾಗಿ ಬೀಟ್ರೂಟ್ ಪಲ್ಯವನ್ನು ಮಾಡಿ, ಇದರ ಒಂದು ಸಣ್ಣದೊಂದು ಸಿಹಿ ಒಂದು ರುಚಿ ಇದೆ ಅಲ್ವ, ಅದು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಆ ರುಚಿಗೋಸ್ಕರ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ಹಸಿಮೆಣಸಿನಕಾಯಿ ಜೊತೆ 1-2 ಚಿಟಿಕೆ ಖಾರದ ಪುಡಿ ಹಾಕಿದರೆ ಇನ್ನಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಅವಾಗವಾಗ ಮನೆಯಲ್ಲಿ ಮಾಡಿ ನೋಡಿ. ಬೀಟ್ರೂಟ್ ತುಂಬ ಆರೋಗ್ಯಕರವಾದ ಒಂದು ಆಹಾರ. ಹಾಗೆ ನನ್ನ ಈ ಒಂದು ಬಡ ವೀಡಿಯೋನ ಸಪೋರ್ಟ್ ಮಾಡಿ. ದೊಡ್ಡ ವೀಡಿಯೋ ಎಲ್ಲ ಬಂದು ಇದು ಶಾರ್ಟ್ ವೀಡಿಯೋ, ದೊಡ್ಡ ವೀಡಿಯೋ ಕೂಡ ಅಡುಗೆದು, ಇದೆಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಟಾಟಾ, ಬೈ ಬೈ, ಸಿ ಯು.